ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೇತುಮರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಗೆ ಎಲ್ಲರಿಗೂ ಒಂದು ಹೆಮ್ಮೆ ಆಗುವಂಥ ವಿಷಯ ಐತಿ. ಸೊ ಏನಂತಂದ್ರೆ ಗಗನಯಾತ್ರಿ ಅಂದ್ರೆ ಒಬ್ಬರ ಸುನಿತಾ ವಿಲಿಯಮ್ ಅಂತ ಹೇಳಿ ಸೊ ಇವತ್ತು ಬಂದಾರ, ಭೂಮಿಗೆ ಬಂದಾರ. ಸೊ ದರೆಗಿಳಿದ ದೇವತೆ ಅಂತ ಹೇಳ್ಬೋದು ಅವರಿಗೆ. ಸೊ ಹೆಣ್ಮಕ್ಳು ಅಂತಂದ್ರೆ ಎಷ್ಟು ಅಚೀವ್ ಮಾಡ್ತಾರ. ಸೊ ಅದ್ರ ಸಾಲಿನೊಳಗೆ ಅವ್ರ ಸಾಧನೆಯ ಸಾಲಿನೊಳಗೆ ಇವರು ಒಬ್ಬರ ಸುನಿತಾ ವಿಲಿಯಮ್ ಅಂಥೇಳಿ. ಸೊ ಇವತ್ತು ಅವ್ರು ಏನು ಮಾಡ್ಯಾರ, ಯಾಕೆ ಇಷ್ಟೆಲ್ಲ ಅವ್ರದ್ದು ಬರಾಕತ್ತೈತಿ ಅಂತಂದ್ರೆ ಎಲ್ಲರಿಗೂ ಗೊತ್ತೇ ಇರ್ತೈತಿ. ಸೊ ಅವ್ರ ಸ್ಲ್ಯಾಸ್ ಒಳಗೆ ಹೋಗಿ ಬಂದಾರ. ಸೊ ಖುಷಿ ಅನ್ಸುತ್ತೆ, ಸ್ಲ್ಯಾಸ್ ಹೋಗಿ ಬಂದಾರ. ಸೊ ಹೋದಾರ ವಾಪಸ್ ಬರೋ ಸಾಧ್ಯತೆ ಜಾಸ್ತಿ ಇರೋದಿಲ್ಲ. ಸೊ ಇವತ್ತು ಅದ್ರ ಮೂಲಕ ಇವತ್ತು ವಾಪಸ್ ಅವ್ರು ರಿಟರ್ನ್ ಭೂಮಿಗೆ ಬಂದಾರ. ಸೊ ಎಷ್ಟು ದಿನಗಳ ಕಾಲ ಅಲ್ಲೇ ಇದ್ರು ಅವರು, 9 ತಿಂಗಳಾದರೂ ಅಲ್ಲೇ ಇದ್ರು. ಸೊ ಆದಿತ್ತು ಬರೀ 8 ದಿನ ಹೋಗಿ ಬರುವಂಥದ್ದಿತ್ತು. ಸೊ ಅದು ಯಾಕೆ ಹೋಗಿ ಬರೋದಂತ ನಾನು ಹೇಳ್ತೀನಿ ಮುಂದೆ ನಿಮಗೆ. ಸೊ 8 ದಿನ ಹೋಗಿ ಬರುವಂಥದ್ದಿತ್ತು. ಸೊ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಯ್ತು ಅವ್ರಿಗೆ, 8 ದಿನದ ಮ್ಯಾಗ ಅವರಿಗೆ ಎಲ್ಲ ಸ್ಲ್ಯಾಸ್ ಕೈ ಕೊಡ್ತೈತಿ. ಸೊ ಕೈ ಕೊಟ್ಟದಿಂದ ಅವ್ರು ಏನು ಈಗಿನಿಂತ್ರ ಏನು ವಿಜ್ಞಾನಿಗಳ ಅಂತಲ್ಲ, ಗಗನಯಾತ್ರಿಗಳಂತಲ್ಲ. ಸೊ ಅವ್ರು 1988ರಿಂದನ ಗಗನಯಾತ್ರಿಗಳು. ಸೊ ಇದಕ್ಕಿಂತ ಮೊದಲು ಎಷ್ಟು 4 ಸಲ ಆದರೂ ಸ್ಲ್ಯಾಸ್ಗೆ ಅವರು ಹೋಗಿ ಬಂದಾರ. ಸೊ ಅದ್ರೊಳಗೆಲ್ಲ ವರ್ಕ್ ಮಾಡಿ ರಿಸರ್ಚ್ ಮಾಡ್ಕೊಂಡು ಅವರು ಬಂದಾರ. ಸೊ ಹಾಗಾಗಿ ಈ 322 ದಿನ ಅವರು ಆಗ ಮಾಡ್ಯಾರ. 4 ಬಾರಿ ಹೋದ 322 ದಿನ ಆದರೂ ಅವರು ಆ ಸ್ಲ್ಯಾಸ್ ಒಳಗೆ ಇದ್ರು. ಸೊ ಇವತ್ತು ಅಷ್ಟೇ ಅಲ್ಲಿ ಏನೇನೈತಿ, ಏನೇನೆಲ್ಲ ರಿಪೇರಿ ನಡೆದೈತಿ ಅದ್ರ ಬಗ್ಗೆನ ತಿಳ್ಕೊಂಡು ಅವ್ರು ಇವತ್ತು ಬಂದಾರ. ನಮ್ಗೆ ಹೆಮ್ಮೆ ಅನಿಸುತ್ತೆ. ಸೊ ಲೇಡಿ ಡಾನ್ ಅಂತ ಹೇಳ್ಬೋದು ನಾವು ಅವರಿಗೆ. ಸೊ ಅವ್ರ ಜೊತೆ ಇನ್ನೊಬ್ರು ಬಾಯ್ಸ್ನು ಹೋಗಿದ್ರು, ಬಿಲ್ಮೋರ್ ಅಂತ ಅನ್ನುವರು ಹೋಗಿದ್ರು. ಸೊ ಇಬ್ಬರು ಸೇರಿ ಹೋಗಿಬಿಟ್ಟು ಬಂದಾರ ಮತ್ತು ಭೂಮಿಗೆ. ಸೊ ಅಲ್ಲಿ ಅವರು ಹೋಗಿದ್ದು ಯಾವಾಗ ಅಂತಂದ್ರೆ ಜೂನ್ 5, 2024 ಹೋಗ್ಯಾರ. ಸೊ ಈಗ ಬಂದಾರ. ಏನಿಲ್ಲ ಅಂದರೂ 9 ತಿಂಗಳ ಪರಿಶ್ರಮ ಅವ್ರದ್ದು. ಸೊ ಅದ್ರೊಳಗೆ ಹೋದ್ರೆ ನಿಮ್ಗೆ ಗೊತ್ತಾಗಿರ್ತೈತಿ, ನಾಸದ್ ನೋಡಿರ್ಬೋದು ನಾವೆಲ್ಲರೂ. ಸೊ ಅದು ಹೆಂಗಿರ್ತೈತೆ ಅಂತೇಳಿ. ಸೊ ಅದ್ರೊಳಗಿದ್ರೆ ಜಾಸ್ತಿ ಪ್ರಾಬ್ಲಮ್ ಆಗಿರ್ತೈತಿ. ಸೊ ಹಾಗಾಗಿ ಅವ್ರಿಗೆ ಎಲ್ಲ ಜಾಸ್ತಿ ಪ್ರಾಬ್ಲಮ್ ಆಗೈತೆ ಅಲ್ಲಿ. ಸೊ ಏನೆಲ್ಲ ಆಗೈತಿ ಅದಕ್ಕೆ ಡಾಕ್ಟ್ರುಗಳು ಎಲ್ಲ ಇಲ್ಲಿತ್ರ ಟ್ರೀಟ್ಮೆಂಟ್ ಕೊಡೋಕೆ ಟ್ರೈ ಮಾಡ್ತಾರೆ. ಸೊ ಮೊಬೈಲ್ ಮೂಲಕ ನೀವು ಚೇತರಿಕೆ ಆಗ್ಬೇಕಂದ್ರೆ ಈ ಥರ ಎಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಅವರಿಗೆ ಸೊಲ್ಯೂಷನ್ ಕೊಡ್ತಾರೆ ಡಾಕ್ಟ್ರುಗಳು ಅಲ್ಲಿದ್ದವರಿಗೆ. ಸೊ ಅವರಿಗೆಲ್ಲ ಭೂಮಿ ತಿರುಗಿದಂತಾಗೋದು, ಕಣ್ಣು ಮಂಜು ಕಾಣೋದು, ಚಕ್ರ ಬರೋದು, BP ಲೋ ಆಗೋದು, ಈ ಥರ ಎಲ್ಲ ಆಗ್ತಿರ್ತೈತಿ ಪ್ರಾಬ್ಲಮ್ಗಳು. ಮ್ಯಾಲೆ ಹೋದಿಂದ ವಾತಾವರಣ ಎಲ್ಲ ಚೇಂಜ್ ಆಗ್ತಿರ್ತೈತಿ. ಸೊ ಹಂಗಾಗಿ ಅವರು ಮ್ಯಾಗ ಹೋದಂಗೆ ಅವ್ರಿಗೆ ಶಬ್ದ ಕೇಳುವುದು ಸಕ್ರ ತ್ರಾಸಾಗುತ್ತೆ, ಶಬ್ದ ಕೇಳೋಕೆ ಆಗ್ತಿರಲ್ಲ, ಆ ಥರ ತ್ರಾಸಾಗುತ್ತೆ. ಮತ್ತು ವಾಸನೆ ಹಿಡಿಯೋದು ಸಕ್ರ ಅವರಿಗೆ ತ್ರಾಸಾಗಿರ್ತೈತಿ. ಅವ್ರ ಫೇಸ್ ಪೂರಾ ಚೇಂಜ್ ಆಗಿಬಿಡ್ತೈತಿ, ಒಂಥರ ಬಾತಾರ್ ಥರ ಆಗ್ಬಿಡ್ತೈತಿ. ಸೊ ಹಾಗಾಗಿ ಮೊದಲು ಹೋಗುವಾಗ ಯಾವ ಥರ ಇದ್ರು ಅವರು, ಸೊ ಬರುವಾಗ ಆ ಥರನ ಇದ್ದಿರ್ತಿದ್ದಿಲ್ಲ ಅವ್ರು. ಸೊ ಹಾಗಾಗಿ ಎಲ್ಲನೂ ಬದಲಾವಣೆ ಜಾಸ್ತಿನೇ ಕಾಣ್ತಿರ್ತೈತೆ ಅವ್ರಿಗೆ. ಹತ್ತಿರದ ವಸ್ತುಗಳು ಪೂರಾ ಮಂಜಾಗಿ ಕಾಣಿಸ್ತಿರ್ತಾವೆ. ಎಷ್ಟೆಲ್ಲ ಅವರಿಗೆ ಸಮಸ್ಯೆ ಆಗುತ್ತೆ, ಆರೋಗ್ಯದ ಮ್ಯಾಲೆ ಭಾಳ ಪ್ರಭಾವ ಬೀರ್ತೈತಿ. ಸೊ ಇದರಿಂದ ಅವ್ರಿಗೆ ಭಾಳ ತ್ರಾಸ ಅದ್ರೊಳಗಿರೋರಿಗೆ. ಸೊ ಅಂಥದ್ದೆಲ್ಲ ಸಿಚುವೇಶನನ್ನು ಅವರು ಕಂಟ್ರೋಲ್ ಮಾಡ್ಕೊಂಡು ಮತ್ತು ಏನು ದಿನಾಲೂ 2 ತಾಸಾದರೂ ವ್ಯಾಯಾಮ ಮಾಡ್ತಿರ್ತಾರಂತ. ಸೊ ಅದರೊಳಗಿದ್ದ ವ್ಯಾಯಾಮ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ. ಸೊ ವ್ಯಾಯಾಮ ಮಾಡ್ತಾರೆ ಅಲ್ಲಿ. ಜಾಸ್ತಿ ಅಂದ್ರೆ ಆಕ್ಸಿಜನ್ ಕೊರತೆ ಆಯಿತು ಜಾಸ್ತಿ ಆಕತಿ ಬರ್ಬರ್ತ ಹಂಗೆ. ಸೊ ಇವ್ರಿಗೆ ಯಾವುದೇ ರೀತಿ ತ್ರಾಸ ಆಗ್ಲಾರ್ದಂಗೆ ಅವರು ತಮ್ಮ ಬಾಡಿನ ಕಂಟ್ರೋಲ್ ಒಳಗೆ ಇಟ್ಕೊಂಡು ಎಲ್ಲ ಥರ ಅದನ್ನು ತಿಳ್ಕೊಬೇಕಂತೇಳಿ ಹೋಗಿರ್ತಾರೆ. ಸೊ 9 ಮಂತ್ ಅಂದ್ರೆ ಈಸಿನ ಅಲ್ಲ. ಸೊ ಅಷ್ಟೆಲ್ಲ 9 ಮಂತ್ನ ಕಂಪ್ಲೀಟ್ ಮಾಡ್ಕೊಂಡು ಭೂಮಿಗೆ ಬಂದಾರಂದ್ರೆ ಗ್ರೇಟ್ ಅವ್ರು. ಹಾಗಾಗಿ ಅವ್ರ ಡಾಕ್ಟ್ರಿಗೆ ಎಲ್ಲ ಕೇಳ್ತಿರ್ತಾರೆ. ಸೊ ಜಿಮೇಲ್ ಮುಖಾಂತರ, ಇಮೇಲ್ ಮುಖಾಂತರ ಅವರು ಮೆಸೇಜ್ನ ಕಳಿಸ್ತಿರ್ತಾರೆ. ಸೊ ಹಾಗಾಗಿ ಡಾಕ್ಟ್ರ್ ವ್ಯಾಯಾಮ ಮಾಡೋಕ್ಕೆ ಹೇಳ್ತಾರೆ. ಸೊ ಹಾಗಾಗಿ ಅವರು ವಾಪಸ್ ರಿಟರ್ನ್ ಆರಾಮದಾರ ಇಲ್ಲ ಅನ್ನೋದನ್ನು ಹೆಂಗೆ ತಿಳಿಸ್ತಾರೆ. ನಾವು ಬಲಶಾಲಿಯಾಗಿದ್ದೀವಿ. ಸೊ ಇಲ್ಲಿ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅಲ್ಲ, ಕಠಿಣ ಪರಿಶ್ರಮ ಪಡಾಕತ್ತೀವಿ ನಾವು 9 ತಿಂಗಳುಗಳಿಂದ. ಸೊ ನಮ್ಮ ಅಚೀವ್ಮೆಂಟ್ನ ನಾವು ಮಾಡ್ಕೊಂಡು ಬರ್ತೀವಿ ಅಂಥೇಳಿ ಸೊ ಡಾಕ್ಟ್ರಿಗೆ ಈ ಥರ ತಿಳಿಸ್ತಾರೆ. ಖುಷಿಯಾಗುತ್ತೆ ಡಾಕ್ಟ್ರಿಗೆ. ಸೊ ಹಂಗಾಗಿ ಅವ್ರಿಗೆ ಖುಷಿಯಾಗುತ್ತೆ. ಯಾಕಂದ್ರೆ ಆರಾಮದಾರ ಅಂದ್ರೆ ಅಷ್ಟು ಸಾಕಾಗಿರ್ತೈತಿ ಗಗನಯಾನಿಗಳು. ಇಲ್ಲ ಅಂತಂದ್ರೆ ಅವ್ರಿಗೆ ಪ್ರಾಬ್ಲಮ್ ಆಕ್ಕಿರ್ತೈತಿ. ಸೊ ಯಾವ ಥರ ಪ್ರಾಬ್ಲಮ್ ಆಕ್ಕಿರ್ತೈತೆ ಅಂತ ಗೊತ್ತಿರಂಗಿಲ್ಲ. ನಾವು ಇಲ್ಲಿ ಅವರಲ್ಲಿ. ಸೊ ಇದೇನು ಒಮ್ಮೆ ಈಗ
ರಾಕೆಟ್ ಥರ ಹೊಂಟತಂದ್ರೆ ಅದು ಹೋಗೇ ಬಿಡ್ತದೆ ಹಂಗೆ. ಸೊ ಅಲ್ಲಿ ಇಲ್ಲಿ ನಮಗೆ ಸೈಕಲ್ಲು ಬಸ್ ಥರ ಅಲ್ಲ ಅದು ನಿಜ ಹೇಳ್ಬೇಕಂದ್ರೆ. ಯಾಕಂದ್ರೆ ಸ್ಟಾಪ್ ಮಾಡಿ ಏನೋ ಪ್ರಾಬ್ಲಮ್ ಆಗಕತ್ತೈತೆ ಅಂದ್ರೆ ರಿಪೇರಿ ಮಾಡೋದು ಅದು ಮಾಡ್ಕೊಂಡು, ಈಗ ಒಂದು ಸೈಕಲ್ ಚೈನ್ ಬಿಚ್ಚೈತಂದ್ರೆ ಅದನ್ನು ಹಾಕ್ಕೊಂಡು ಮುಂದಕ್ಕೆ ಹೋಗ್ತೀವಿ ನಾವು. ಸೊ ಅದೇನು ಆ ಥರ ಇರಂಗಿಲ್ಲ. ಸೊ ವರ್ಷಾನುಗಂಟ್ಲೆ ಮೊದಲ ಪ್ರಿಪೇರ್ ಆಗಿರಬೇಕು. ಮೊದಲು ಅದೇನೆಲ್ಲ ಹೆಂಗೆ ಇರ್ತೈತಿ, ಅದು ಎಲ್ಲೆಲ್ಲಿಗೆ ಹೋಗಬೇಕು ಅಂತ ಅನ್ನೋದನ್ನು ನಾವು ಇಲ್ಲೇ ಎಲ್ಲ ಕರೆಕ್ಟಾಗಿ ರೆಡಿ ಮಾಡಿ ಕಳಿಸ್ಬೇಕಾಗಿರ್ತೈತಿ. ಸೊ ಅಂಥದ್ರೊಳಗೆ ಅವ್ರು ಹೋಗ್ತಿರ್ತಾರೆ. ಸೊ ಅವ್ರಿಗೆ ಪ್ರಾಬ್ಲಮ್ ಜಾಸ್ತಿ ಆಗಿರ್ತೈತೆ. ಹಾಗಾಗಿ ಅದ್ರ ಸಂಬಂಧ ಡಾಕ್ಟ್ರುಗಳು ಅವ್ರನ್ನ ಕೇರ್ ಮಾಡ್ತಿದ್ರೆ. ಸೊ ಅದು ಹೋಗಿದ್ದ ಟೈಮ್ ಸಕ್ರ ಐತಿ. ಸೊ ಅವತ್ತು ಜೂನ್ 5 2024 10:45 ಇಲ್ಲಿಂತ್ರ ಬಿಟ್ಟೈತೆ ಅದು ಭೂಮಿ ಮ್ಯಾಗಿಂತ್ರ. ಸೊ ಭೂಮಿ ಮ್ಯಾಗಿಂತ್ರ ಬಿಟ್ಟಿದ್ದು ಹೋಗಿ ಇವತ್ತಿಗೆ 286 ದಿನಗಳನ್ನು ಬಾಹ್ಯಾಕಾಶದೊಳಗೆ ಕಳೆದು ಈಗ ಬಂದಾರ ಅವ್ರ. ಬಾಯಿಂಗ್ ಎನ್ನುವ ವಿಮಾನ ಕಂಪ್ನಿಯು ತಾನು ಸರ್ವಿಸ್ ಕೊಡ್ತೀನಿ ಅಂಥೇಳಿ ಮುಂದೆ ಬಂದು ನಿಂದಿರುತ್ತೆ. ಸೊ ಅದರ ಮೊದಲ ಟೆಸ್ಟ್ ಫ್ಲೈಟ್ನಲ್ಲಿ ಇವ್ರ ಸುನಿತಾ ಅವರು ಭಾಗವಹಿಸಿದ್ರು. ಸೊ ಮತ್ತು ಹಂಗೆ ಅದರ ಬಾಯಿಂಗ್ ಸ್ಟಾರ್ 1ನ ಡಿಸೈನ್ನಲ್ಲಿ ಅವರು ಭಾಗಿಯಾಗ್ತಾರೆ. ಮತ್ತು 10 ದಿನ ಸ್ಟೇಷನ್ ಒಳಗಿದ್ದ ಮತ್ತು ಆಮ್ಯಾಗ ಕ್ರಾಫ್ಟ್ ಮತ್ತು ಅದರ ಭಾಗಗಳು ಏನೇನು ಅದಾವ ಮತ್ತು ವಾಪಸ್ ಸಬ್ ಸಿಸ್ಟಮ್ಸ್ ಏನೇನೈತಿ ಅಂತ ಅನ್ನೋದನ್ನು ಕಂಡು ಹಿಡ್ಕೊಂಬರಕ್ಕೆ ಅವ್ರೆ ಗಗನಯಾನ ಮಾಡಬೇಕಾಗತ್ತೆ. ಸೊ ಅಲ್ಲಿ ಆ ಗಗನಯಾನ ಮಾಡಬೇಕಾದ ಸಮಯದೊಳಗೆ ಅವರಿಗೆ ಅಸಲಿ ಕೈ ಕೊಟ್ಬಿಡ್ತೈತಿ. ಆದ ತಕ್ಷಣ ಅವರು ಅಲ್ಲೇ ಕಳಿಬೇಕಾಗುತ್ತೆ 9 ಮಂತ್ನ. ಸೊ ಅವ್ರಿಗೆ ಇರಬೇಕಾಗಿದ್ದು 8 ದಿನ ಇರಬೇಕಾಗಿತ್ತು. ಸೊ ಅದು ಕೈ ಕೊಟ್ಟದಿಂದ ಅವ್ರಿಗೆ ಅಲ್ಲೇ ಏನೂ ಇದು ಆಗ್ಲಾರ್ದಕ್ಕೆ ಸೊ ಅಲ್ಲೇ ಅನೇಕ ಪ್ರಾಬ್ಲಮ್ಸ್ ಆಕಿತ್ತು ಅವ್ರ ಬಾಡಿ ಮ್ಯಾಗ. ಸೊ ಆದರೂ ಅವರು ಅದ್ರೊಳಗೆ 9 ತಿಂಗಳು ಅದ್ರೊಳಗೆ ಸಿಕ್ಕೊಂಡು ಬಿಟ್ಟಿದ್ರು ಅವರು. ಸೊ ಈಗ ಅವ್ರು ಏನೇನೆಲ್ಲ ಟೆಸ್ಟ್ ಮಾಡೋಕೆ ಹೋಗಿದ್ರು ನೋಡ್ರಿ, ಅದೇನಾದರೂ ಟೆಸ್ಟ್ ಮುಗಿಸಿತ್ತಂದ್ರೆ ಸೊ ಆಗ ಅದು ನಾಸಾಕ್ಕೆ ಕಮರ್ಷಿಯಲ್ ಆಗಿ ನಾಸಾ ಸರ್ಟಿಫಿಕೇಟ್ ಸಿಗ್ತಿತ್ತು. ಸೊ ಆ ಸರ್ಟಿಫಿಕೇಟ್ ಸಿಗ್ಬೇಕಂತೇಳಿ ಅದರೊಳಗಿನ ಎಲ್ಲ ಪಾರ್ಟ್ಸ್ನ ಚೆಕ್ ಮಾಡೋಕೆ ಅಂತೇಳಿ ಅವ್ರ ಮ್ಯಾಗ ಹೋಗಿರ್ತಾರೆ. ಸೊ ಅದು ವಿಧಿ ಆಟ ಅಲ್ಲೇ ಕೈ ಕೊಟ್ಬಿಟ್ಟಿದ್ದರಿಂದ ಅವರು ಅಲ್ಲೇ ಇರಬೇಕಾಯ್ತು 9 ತಿಂಗಳು. ಸೊ 9 ತಿಂಗಳ ಮ್ಯಾಗಾದ್ರು ಮತ್ತೆ ಭೂಮಿಗೆ ಬಂದಾರಲ್ಲ, ಅದು ಒಂದು ದೊಡ್ಡ ಖುಷಿ ನಮಗೆ. ಸೊ ಕೈ ಕೊಡ್ತೆ ಅಂತಂದ್ರೆ ಅದಕ್ಕೆ ಏನೆಲ್ಲ ಆತ ಸ್ಲ್ಯಾಸ್ಗೆ ಅಂತಂದ್ರೆ 4 ಟ್ರಸ್ಟ್ಗಳು ಕೆಲಸ ಮಾಡೋಕೆ ಶುರುವಾಗಂಗಿಲ್ಲ, ಹೀಲಿಯಂ ಲೀಕೇಜ್ ಆಗುತ್ತೆ. ಸೊ ಹಂಗೆ ಸ್ಟಾರ್ ಲೈನರ್ನಲ್ಲಿ ಅನೇಕ ಸಮಸ್ಯೆಗಳು ಕಾಣ್ತೊಡಗ್ತಿರ್ತಾವೆ. ಸೊ ಹಾಗಾಗಿ ಅವ್ರು ಫಸ್ಟ್ ಯಾವ್ದ್ರಾಗ ಹೋಗಿರ್ತಾರೆ ನೋಡ್ರಿ ಅದ್ರೊಳಗೆ ವಾಪಸ್ ಬರಬೇಕು ಅಂಥೇಳಿ ಜಾಸ್ತಿ ಪ್ಲ್ಯಾನ್ ಮಾಡಿರ್ತಾರೆ. ಸೊ ಅದನ್ನು 1 ತಿಂಗಳ ಗಂಟ್ಲೆ ಫಸ್ಟ್ ಎಲ್ಲ ರಿಪೇರಿ ಮಾಡ್ಕೊಂಡದೇ ಎಲ್ಲ ಹೋಗಿರ್ತಾರೆ, ಪ್ರಿಪೇರ್ ಆಗಿರ್ತಾರೆ. ಸೊ ಅಲ್ಲಿ ಹೋದ ದಿನ ಅದು ಜಾಸ್ತಿನ ಕೈ ಕೊಡ್ತೈತಿ. ಸೊ ಕೈ ಕೊಟ್ಟ ದಿನ ಮತ್ತೇನೈತಿ, ಸೊ ಹಾಗಾಗಿ ಇಬ್ಬರು ಅಲ್ಲೇ ಇರಬೇಕಾಯ್ತು 9 ತಿಂಗಳ ಕಾಲ. ಸೊ ಅವರ ISSನಲ್ಲಿ ಇರಬೇಕಾಗುತ್ತೆ. ಸೊ ಸ್ಟಾರ್ ಲೈನರ್ನ ಒಂದನ್ನು ಮಾತ್ರ ಭೂಮಿಗೆ ಕಳಿಸ್ತಾರೆ ಅವ್ರು. ಹಾಗಾಗಿ ನಾಸಾ ಒಂದು ಮಿಷನ್ ಒಳಗೆ 4 ಜನರನ್ನು ಕಳ್ಸುತ್ತೆ. ಸೊ 4 ಜನರು ಹೋಗಲಿಲ್ಲ ಇದ್ರೊಳಗೆ. ಸೊ ಇಬ್ಬರೇ ಇದ್ರು, ಯಾಕಂದ್ರೆ ಇನ್ನೂ 2 ಸೀಟ್ಗಳು ಎಕ್ಸ್ಟ್ರಾ ಉಳಿದಿದ್ದು. ಸೊ ಅವ್ರಿಗೆ ಅನುಕೂಲ ಆಗಲಿ ಅಂಥೇಳಿ ಸೊ ಆ ಥರ ಖಾಲಿ ಇದ್ದು ಅವು. ಸೊ ಹಂಗೆ ಡ್ರ್ಯಾಗನ್ ಕ್ರೂಟ್ ಎಷ್ಟೊತ್ತಿಗೆ ಲ್ಯಾಂಡ್ ಆಗೈತೆ ಅಂತಂದ್ರೆ, ಎಷ್ಟೊತ್ತಿಗೆ ಬೇರ್ಪಟ್ಟೈತೆ ಅಂತಂದ್ರೆ ಸೊ 10:45 ಆಗಿತ್ತು. ಸೊ ಆಗ ಡ್ರ್ಯಾಗನ್ ಕ್ರೂಟ್ ಬೇರ್ಪಟ್ಟೈತಿ. ಸೊ ಅದಾದಿಂದ ಇದು 1ನೇ ISS 2,000 ಅಡಿ ತಳಗ ಇತ್ತು. ಭೂಮಿಯಿಂದ 2,000 ಅಡಿ ಮ್ಯಾಗ ಅಷ್ಟೇ ಇತ್ತು. ಸೊ ಹಾಗಾಗಿ ಭೂಮಿ ವಾತಾವರಣಕ್ಕೆ ಸಮೀಪಿಸಿತ್ತು. ಸೊ ಭೂಮಿ ವಾತಾವರಣಕ್ಕೆ ಅಂತಂದ್ರೆ 2:40 ಭೂಮಿ ಹವಾಗುಣಕ್ಕೆ ಅದು ಹೊಂದ್ಕೊಳಕ್ಕೆ ಚಾಲೋ ಆಯ್ತು. ಸೊ ಹಾಗಾಗಿ ಅವ್ರು ಬಂದು ಇಳ್ದಾರ. ಎಲ್ಲಿ ಇಳ್ದಾರ ಅಂತಂದ್ರೆ ಕರಾವಳಿ ತೀರದೊಳಗೆ ಲ್ಯಾಂಡ್ ಆಗ್ಯಾರ. ಸೊ ಸಾರಿ, ಲ್ಯಾಂಡ್ ಆಗಿಲ್ಲ, ಕರಾವಳಿ ತೀರದಲ್ಲಿ ಬರುವಂಥ ಸಮುದ್ರದೊಳಗೆ ಅವರು ಲ್ಯಾಂಡ್ ಆಗ್ಯಾರ. ಸೊ 15 ಗಂಟೆಗಳ ತನಕ ಆದರೂ ಅದರೊಳಗೆ ವರ್ಕ್ ಮಾಡಬೇಕಾಗಿರ್ತೈತಿ. ಸೊ ಅವರು ಎಷ್ಟು ವರ್ಕ್ ಮಾಡಿದ್ರು ಅದು ಸಪ್ರೇಟಾಗಿ ಜಾಗ ಸಿಕ್ಕಿಲ್ಲ. ಸೊ ಅವರು ಬಂದ ಸಮುದ್ರದಲ್ಲಿ ಇಳಿದಾರ. ಸೊ ಅಲ್ಲಿ ಸುತ್ತಮುತ್ತಲೇ ಇರುವಂತಹ ಕರಾವಳಿ ಪ್ರದೇಶ ಅಮೇರಿಕಾದಿಂದ ಬರುವಂಥ ಜನ ಆಗಲಿ ಅವ್ರನ್ನ ಸೇವ್ ಮಾಡ್ಯಾರ. ಅಂದ್ರೆ ಅದೇನೋ ಒಂದು ಇದು ಮಾಡಿ ಸೇವ್ ಮಾಡ್ಯಾರ ಅವ್ರನ್ನ. ಒಟ್ಟು ಅವ್ರು ಸೇವ್ ಆಗ್ಯಾರ. ಸೊ ಅವ್ರಿಗೆ ಅಷ್ಟು ಸೇವ್ ಆದ್ರೂ ಇನ್ಮೇಲೆ ಒಂದು 4-5 ವೀಕ್ ಆದರೂ ಬೇಕಂತ ಎದ್ದು ಅಡ್ಡಾಡೋದು. ಸೊ ಅವರಿಗೆ ಭಾಳ ತ್ರಾಸಾಗಿರ್ತೈತಿ. ಸೊ
ಈ ಹವಾಗುಣಕ್ಕೆ ಇನ್ನು ಅವ್ರು ಹೊಂದ್ಕೊಳ್ಳೋದು ಸ್ವಲ್ಪ ಲೇಟ ಅನಿಸ್ತೈತಿ. ಸೊ ಎಷ್ಟೆಲ್ಲ ರಿಸ್ಕ್ ತೊಗೊಂಡಾರ. ಸೊ ಇವರ ಸುನಿತಾ ವಿಲಿಯಮ್ ಇವರ ಏಜ್ ಏನಪ್ಪ ಅಂತಂದ್ರೆ ಸೊ 59. ಸೊ 59 ಅಂತಂದ್ರೆ ನಮ್ಮ ಕಡೆ ಹೆಂಗೆ ಒಂದು ಏನಪ್ಪ ಅಂದ್ರೆ ಸೊ ಅಜ್ಜ ಅಜ್ಜಿ ಆಗುವಂಥ ಟೈಮ್ ಇದು. ಸೊ ಸುನಿತಾ ವಿಲಿಯಮ್ ಅವ್ರ ಏಜ್ 59 ಆದ್ದರಿಂದ ಅವ್ರಿಗೆ ಜಾಸ್ತಿ ಪ್ರಾಬ್ಲಮ್ ಆಗ್ಯಾವ. ಸೊ ಅವ್ರು ಇನ್ನೂ ವಿಜ್ಞಾನ ಕ್ಷೇತ್ರದೊಳಗೆ ಅದಾರಂತೆ ಒಂದು ಖುಷಿ ಅನಿಸುತ್ತೆ. ಸೊ ಇಷ್ಟೆಲ್ಲ ಅವ್ರಿಗೆ ಪ್ರಾಬ್ಲಮ್ ಆದರೂ ಏನೆಲ್ಲ ಅಲ್ಲಿ ಮ್ಯಾಗ ಹೋದಾಗ ಎಷ್ಟೆಲ್ಲ ಪ್ರಾಬ್ಲಮ್ ಆಗೈತಿ. ಸೊ ಅವ್ರಿಗೆ ದೊರೆಯುವಂಥ ಸ್ಯಾಲ್ರಿ ಅತಿ ಕಮ್ಮಿ. ಸೊ ವಾರ್ಷಿಕವಾಗಿ ಕೊಡ್ತಾರ. ಸೊ ವರ್ಷಕ್ಕೊಮ್ಮೆ ಕೊಡ್ತಿರ್ತಾರ. ಸೊ ಅದನ್ನು ಯಾರು ಕೊಡ್ತಾರ ಎಲ್ಲಿ ಕೊಡ್ತಾರ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಮೇರಿಕಾದ ಸರ್ಕಾರದ ಕೇಂದ್ರದೊಳಗೆ ಬರುವಂಥ G515ನಲ್ಲಿ ಇವರಿಗೆ ಸ್ಯಾಲ್ರಿನ ಕೊಡಲಾಗ್ತೈತಿ. ಸೊ ವಾರ್ಷಿಕವಾಗಿ 1,08,00,000 ಮತ್ತು 1,08,00,000ದಿಂದ 1,44,00,000 ಈ ಥರ ಕೊಡಲಾಗ್ತೈತಿ. ಸೊ ಇಷ್ಟೆಲ್ಲ 9 ತಿಂಗಳು ಕಷ್ಟಪಟ್ಟಾರ. ಸೊ ಇವ್ರಿಗೆ ಇಷ್ಟ ಸಿಗುತ್ತಾನ ಅಂತ ನಾವು ಅನ್ಬೋದು. ಸೊ ಇವರಿಗೆ ಜಾಸ್ತಿ ಕೊಡ್ಬೇಕಂತ ಯೋಚನೆ ಎಲ್ಲ ಮಾಡ್ಯಾರತ್ತ. ಸೊ 81 ಲಕ್ಷದಿಂದ 1,05,00,000 ಹೆಚ್ಚಿಗೆ ಆಗ್ಬೋದು ಇವ್ರ ಸ್ಯಾಲ್ರಿ ಅಂತ ಹೇಳ್ಯಾರ. ಸೊ ಅಷ್ಟೆಲ್ಲ ತಮ್ಮ ಜೀವನನ ಒತ್ತಿ ಇಟ್ಟು ಎಲ್ಲ ಸಮಾಜಕ್ಕೊಂದು ಒಳ್ಳೆ ಉಡುಗೊರೆಯನ್ನು ಕೊಡಬೇಕು, ಏನೇನಾದರೂ ಕಂಡು ಹಿಡಿಬೇಕು ಅಂತ ಪ್ರಯತ್ನ ಪಡೋರಿಗೆ ಹೆಚ್ಚಿಗೆ ಸ್ಯಾಲ್ರಿ ಕೊಟ್ಟರೆ ಏನು ಕಮ್ಮಿ ಅಲ್ಲ. ಸೊ ನಿಜ ಅವರಿಗೆ ಸ್ಯಾಲ್ರಿನ ಜಾಸ್ತಿನ ಕೊಡಬೇಕು ಹೇಳ್ಬೇಕಂತಂದ್ರೆ. ಸೊ ಇದು ಬಂದ್ಬಿಟ್ಟು ಸಿಕ್ಕಿನ ಜಾವ 3:30 ಕ್ರೂ ಡ್ರ್ಯಾಗನ್ ಮಾಡೆಲ್ ಭೂಮಿಗೆ ಲ್ಯಾಂಡ್ ಆಗೈತಿ. ಸೊ ಸಮುದ್ರದೊಳಗೆ ಲ್ಯಾಂಡ್ ಆಗೈತೆ ಅಂತ ಹೇಳ್ಬೋದು. ಖುಷಿ ಅನಿಸುತ್ತೆ. ಸೊ ನಾವು ಅದೀವಿ, ಏನೂ ಕಂಡುಹಿಡಿಯೋಕ್ಕಾಗಲ್ಲ, ಏನೂ ಇಲ್ಲ. ಸೊ ಇದನ್ನು ಮಾಡೋದು ಮನೆಯಿಂದ ಏನು ಆದಷ್ಟೆಲ್ಲ ಮನೆಯಿಂದ ಮಾಡೋದು. ಸೊ ಮಾಡಿದಾರ್ಗಾರ ಒಂದು ಒಳ್ಳೆ ರೀತಿ ಕ್ಲ್ಯಾಪ್ಸ್ ನಮ್ದು ಇರಬೇಕು, ಸಪೋರ್ಟ್ ಇರಬೇಕು ಅಂತ ಹೇಳ್ಕೊತೀನಿ. ಇವತ್ತಿನ ವಿಷಯ ನಿಮ್ಗೆ ಇಂಟ್ರೆಸ್ಟ್ ಅನಿಸಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಸಪೋರ್ಟ್ ಮಾಡಿರಿ. ಸೊ ಲೈಕ್, ಶೇರ್, ಕಮೆಂಟ್ ಮಾಡಿರಿ ನಮ್ಮ ವಿಡಿಯೋಗಳಿಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.